ಗೊತ್ತಿಲ್ಲ. ಎಂತ ಪ್ರಶ್ನೆ ಕೇಳ್ತಿದ್ದೀರಿ? ಶಾಮನೂರು ಶಿವಶಂಕರಪ್ಪ ಬಗ್ಗೆ ನೀವು ಓದಿರಾ? ಕಾಂಗ್ರೆಸ್ ಕಟ್ಟಿರೋದೇ ಅವ್ರು ಇಲ್ಲಿ ಮಧ್ಯ ಕರ್ನಾಟಕನಲ್ಲಿ. ಆಗತ್ರಿ, ಇವತ್ತಿಲ್ಲ ಅಂದ್ರೆ ನಾಳೆ ಆಗುತ್ತೆ. ನಮ್ಮ ಪಾರ್ಟಿ ಕಾರ್ಯಕರ್ತರು, ಯುವಕರು ಎಲ್ಲರಿಗೂ ಕಾನ್ಫಿಡೆನ್ಸ್ ಐತಿ ನಮಗೆ ಸಿಗ್ತತಿ ಅಂತ. ವೀಕ್ಷಕರೇ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆಯ ರಣಕಣ ಕ್ಷಣ ಕ್ಷಣಕ್ಕೂ ಒಂದು ರೀತಿ ಕಾವೇರ್ತಾ ಇರುವಂಥದ್ದು. ಬೇಸಿಗೆಯ ಬಿಸಿಲಿನ ನಡುವೆ ರಣಕಣ ಉಪಚುನಾವಣೆಯ ರಣಕಣ ಕೂಡ ಕಾವೇರ್ತಾ ಇದೆ. ಯಾವ ಕಾರಣಕ್ಕೆ ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ಬಹುಶಃ ಇಬ್ಬರು ನಾಯಕರ ಜಿದ್ದಿನ ಕ್ಷೇತ್ರನ ಇದು ಗೊತ್ತಿಲ್ಲ. ಯಾಕೆಂದ್ರೆ ಟಿಕೆಟ್ ತೆಗೆದುಕೊಂಡೇ ತೀರ್ತೀವಿ, ಹೆಂಗಾದ್ರೂ ಮಾಡಿ ಶತಾಯ ಗತಾಯ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸೇ ತೀರಬೇಕು ಎನ್ನುವಂತ ಹಠಕ್ಕೆ ಬಿದ್ದಂತ ಜಮೀರ್ ಅಹಮದ್ ಖಾನ್ ವರ್ಸಸ್ ಡಿ.ಕೆ. ಶಿವಕುಮಾರ್ ಅವರ ಗೊತ್ತಿಲ್ಲ. ಇಂತಹದೊಂದು ಚರ್ಚೆಗಳು ಇದೀಗ ರಾಜಕೀಯ ಪಡಸಾಲೆಯಲ್ಲಿ ಶುರುವಾಗಿರುವಂಥದ್ದು. ನೋಡಿ, ಇಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡೋದ್ರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಯಾರಿಗೂ ಕೂಡ ಇಲ್ಲ. ಬಟ್ ಇಲ್ಲಿ ಪಕ್ಷದ ನಿಷ್ಠೆಯನ್ನು ಕೂಡ ನೋಡ್ಬೇಕಲ್ಲ. ಒಂದು ಕಡೆ ನಾವು 80% ಅಂದ್ರೆ 80,000ಕ್ಕೂ ಅಧಿಕ ಮತಗಳು ಎಕ್ಸಾಕ್ಟ್ ಆಗಿ ಒಂದು ಮೂಲದ ಪ್ರಕಾರ ನೋಡೋದಾದ್ರೆ ಮುಸಲ್ಮಾನರದ್ದು ಎಷ್ಟು ವೋಟ್ ಇದೆ ಇಲ್ಲಿ ಅಂತ ನೋಡೋದಾದ್ರೆ 80,140 ಒಂದು ಅಂಕಿಅಂಶದ ಪ್ರಕಾರ, ಅಂದ್ರೆ 80,000ಕ್ಕೂ ಅಧಿಕ ಮತಗಳು. ಜಮೀರ್ ಅಹಮದ್ ಖಾನ್ ಅವ್ರು ಕೇಳೋದ್ರಲ್ಲಿ ಎರಡು ಮಾತಿಲ್ಲ, ಎರಡು ತಪ್ಪೇ ಇಲ್ಲ. ಅವ್ರು ಕೇಳೋದ್ರಲ್ಲಿ ನಾನು ಒಂದು ಪಕ್ಷ ಇಲ್ಲಿ ಹೇಳ್ತಾರೆ. ಜಮೀರ್ ಅಹಮದ್ ಖಾನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಬಹಳ ಅದ್ಭುತವಾದಂಥ ಸ್ಟೇಟ್ಮೆಂಟ್. ನಾನು ಚಾಮರಾಜಪೇಟೆ ಕ್ಷೇತ್ರವನ್ನು ಬಿಟ್ಕೊಟ್ಬಿಡ್ತೀನಿ. ಯಾರಾದ್ರೂ ಅಲ್ಪಸಂಖ್ಯಾತರು ಮಾಧ್ಯಮ ಮಿತ್ರರು ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಡೋದು, ಸರ್ ನಿಮ್ಮ ಕ್ಷೇತ್ರ ಬೇಕಾದ್ರೆ ಬಿಟ್ಕೊಟ್ಬಿಡ್ತೀರಾ? ಇದೇ ತರ ನಿಮ್ಮ ಕ್ಷೇತ್ರದಲ್ಲಿ ಬಂದು ಯಾರಾದ್ರೂ ಕೇಳಿದಂಥ ಪಕ್ಷದಲ್ಲಿ ಅಲ್ಪಸಂಖ್ಯಾತರಿಗೆ ಬಿಟ್ಕೊಟ್ಬಿಡ್ತೀರಾ ಅಂತೇಳಿ ಜಮೀರ್ ಅಹಮದ್ ಖಾನ್ ಅವರು ಆಗ ಖಡಕ್ ಆಗಿ ಒಂದು ಮಾತನ್ನ ಕೊಡ್ತಾರೆ. ಹೌದು, ನನ್ನ ಕ್ಷೇತ್ರದ ಬೇಕಾದ್ರೆ ನಾನು ಬಿಟ್ಕೊಡೋದಕ್ಕೂ ಕೂಡ ಸಿದ್ಧ, ಯಾರಾದ್ರೂ ಸಮರ್ಥರು ಇದ್ರೆ ನಾನು ಬಿಟ್ಕೊಡೋದಕ್ಕೂ ಸಿದ್ಧ. ಆದ್ರೆ ದಾವಣಗೆರೆ ಕ್ಷೇತ್ರದಲ್ಲಿ ನಾನು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸ್ತೀನಿ ಎನ್ನುವಂಥ ಜಿದ್ದಿಗೆ ಬಿದ್ದರು. ಅದಾದ ನಂತರ ನೋಡಿ, ಬಹುಶಃ ರಾಜಕೀಯದಲ್ಲಿ ಒಂದಷ್ಟು ಗೊತ್ತಿರೋ ಅಂಥವ್ರಿಗೆ ಅಥವಾ ಪಳಗಿರೋ ಅಂಥವ್ರಿಗೆ ಬಹಳ ಈ ಸ್ಟ್ರಾಟಜಿ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಎಲ್ಲಿ ಜಮೀರ್ ಅಹಮದ್ ಖಾನ್ ಅವರು ದಾವಣಗೆರೆನಲ್ಲಿ ಟಿಕಾಣಿ ಹೂಡಿ ಬಂದ ನಂತರ ಅಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಇತ್ತೀಚೆಗಷ್ಟೇ ರಾಜೀನಾಮೆ ಕೊಟ್ಟಿದ್ದಾರೆ. ನೋಡಿ, ಅದೇ ಪದ ಬರ್ತಾನೆ ಇರುತ್ತೆ. ಸಿಎಂ ಸಿದ್ದರಾಮಯ್ಯನವರು ಸಿಎಂ ಹುದ್ದೆಯಿಂದ ಇಳಿದ್ರು ಕೂಡ ಆ ಪದ ಬರ್ತಾ ಇತ್ತು, ಸಿಎಂ ಸಿದ್ದರಾಮಯ್ಯ ಅಂತೇಳಿ. ಸೊ ಹಾಗೆ ಏನು ಉಪಚುನಾವಣೆಯಲ್ಲಿ ಒಂದ್ ಕಡೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸ್ಬೇಕು ಎನ್ನುವಂತಹ ಜಿದ್ದಿಗೆ ಬಿದ್ದಿರುವಂತಹ ಜಮೀರ್ ಅಹಮದ್ ಖಾನ್ ಅವರು, ಮಗದೊಂದು ಕಡೆ ಶಾಮನೂರು ಶಿವಶಂಕರಪ್ಪನವರು ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಸೇವೆ ಸಲ್ಲಿಸಿರುವಂತಹ ಹಿರಿಯ ರಾಜಕಾರಣಿ. ಸೊ ಅವ್ರ ಕುಟುಂಬಕ್ಕೂ ಕೂಡ ನ್ಯಾಯ ಒದಗಿಸಿಕೊಡ್ಬೇಕೆನ್ನುವಂತ ಹಠಕ್ಕೆ ಡಿ.ಕೆ. ಶಿವಕುಮಾರ್ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಹಠಕ್ಕೆ ಬಿದ್ದಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಒಂದು ಕಡೆ ಜಮೀರ್ ಅಹಮದ್ ಖಾನ್ ಅವರು ದಾವಣಗೆರೆಗೆ ವಿಸಿಟ್ ಕೊಟ್ಟು ಬಂದ ನಂತರ ಅಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೋಗ್ತಾರೆ, ಅಲ್ಲಿ ಚೇರ್ ಹಾಕೊಂಡು ಕೂತ್ಕೊಂತಾರೆ. ಸ್ಥಳೀಯ ಕಾಂಗ್ರೆಸ್ ಮುಖಂಡರು, ಅಲ್ಲಿ ಮುಸಲ್ಮಾನರು ಕೂಡ ಇರ್ತಾರೆ, ಮುಸಲ್ಮಾನ ಸಮುದಾಯದ ಕಾರ್ಯಕರ್ತರು ಇರ್ತಾರೆ, ನಾಯಕರುಗಳು ಕೂಡ ಇರ್ತಾರೆ, ದಾವಣಗೆರೆಯ ಲೋಕಲ್ ಲೀಡರ್ಗಳು ಕೂಡ ಇರ್ತಾರೆ. ಸೊ ಎಲ್ಲರನ್ನೂ ಕೂಡ ಅಭಿಪ್ರಾಯ ಸಂಗ್ರಹ ಮಾಡೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಅಲ್ಲಿ ಚೇರ್ ಹಾಕೊಂಡು ಕುತ್ಕೊಳ್ತಾರೆ. ಯಾರಿಗಪ್ಪ ಟಿಕೆಟ್ ಕೊಡಬೇಕು? ಶಾಮನೂರು ಕುಟುಂಬಕ್ಕೆ ಕೊಡ್ಬೇಕಾ, ಅಥವಾ ಇಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಹಠಕ್ಕೆ ಬಿದ್ದಿದ್ದಾರಲ್ಲ, ಜೊತೆಯಲ್ಲಿ ಜಬ್ಬರ್ ಅವರು MLC ಜಬ್ಬರ್ ಅವರು ಕೂಡ ಹಠಕ್ಕೆ ಬಿದ್ದಿದ್ದಾರಲ್ಲ, ಇಲ್ಲ ಅಲ್ಪಸಂಖ್ಯಾತ ನಾಯಕರಿಗೆ ಕೊಡಬೇಕು, ಅಜ್ಜವ್ರು ಕಳೆದ ಬಾರಿ ನಮಗೆ ಮಾತು ಕೊಟ್ಬಿಟ್ಟಿದ್ರು, ಇದಕ್ಕೆ ನನ್ನ ಕಡೆ ಚುನಾವಣೆ, ಮುಂದಿನ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸುವ ಮೂಲಕ ಗೆಲ್ಸ್ಕೊಂಡ್ ಬರೋಣ ಎನ್ನುವಂತ ಮಾತನ್ನ ಅಜ್ಜವ್ರು ಕೊಟ್ಟಿದ್ರು ಎನ್ನುವಂತ ಅಭಿಪ್ರಾಯವನ್ನ ಜಮೀರ್ ಅಹಮದ್ ಖಾನ್ ಅವರು, ಜಬ್ಬರ್ ಅವರು, ಜೊತೆಯಲ್ಲಿ ಕೆಲ ಅಲ್ಪಸಂಖ್ಯಾತ ಮುಖಂಡರು ಕೂಡ, ದಾವಣಗೆರೆ ದಕ್ಷಿಣದ ಅಲ್ಪಸಂಖ್ಯಾತ ಮುಖಂಡರು ಕೂಡ ಹೇಳ್ತಾರೆ. ಬಟ್ ಇದೆಲ್ಲ ಒಂದ್ ಕಡೆ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಬಹುತೇಕ ಹಿನ್ನಡೆ ಆಗುವಂತ ಲಕ್ಷಣಗಳು ಗೋಚರಿಸ್ತಾ ಇದೆ. ಯಾಕಂದ್ರೆ ಸಮರ್ಥ್ ಅವರು ಈಗಾಗಲೇ ನಾಮಪತ್ರ ಸಲ್ಲಿಕೆಯನ್ನ ಮಾಡಿರುವಂಥದ್ದು. ಸೊ ಎಲ್ಲರಲ್ಲೂ ಕೂಡ ಒಂದು ರೀತಿಯ ಕಾಂಗ್ರೆಸ್ ನಾಯಕರಲ್ಲಿ ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿರುವಂತ ನಡೆ ಇದು. ಇನ್ನೂ B.Pharm ಕೊಟ್ಟಿಲ್ಲ, ಆದ್ರೂ ಕೂಡ ಸಮರ್ಥ್ ಅವರು ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ SS ಮಲ್ಲಿಕಾರ್ಜುನ್ ಅವರ ಮಗ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. B.Pharm ಕೊಡದೇನೆ ನಾಮಪತ್ರ ಸಲ್ಲಿಕೆ ಮಾಡಿರುವಂಥದ್ದು ಎಲ್ಲರಲ್ಲೂ ಕೂಡ ಒಂದು ರೀತಿ ಆತಂಕ, ಕೆಲವರಲ್ಲಿ ಆತಂಕ, ಇನ್ನು ಕೆಲವರಲ್ಲಿ ಇಲ್ಲ ಶಾಮನೂರು ಶಿವಶಂಕರಪ್ಪನವರ ಮಗ ಮತ್ತು ಅವರ ಕುಟುಂಬದ ಮತ್ತೊಂದು ಕುಡಿ ರಾಜಕೀಯಕ್ಕೆ ಬಂತಲ್ಲ ಎನ್ನುವಂತ ನಿರಾಳತೆ ಇದರಲ್ಲಿ ಇದ್ರೆ ಬಹುತೇಕ ಅಲ್ಪಸಂಖ್ಯಾತರ ನಾಯಕರಿಗೆ ಒಂದು ರೀತಿ ಅಸಮಾಧಾನ, ಒಂದು ರೀತಿ
ಆತಂಕ ಮನೆ ಮಾಡಿರುವಂಥದ್ದು. ಎಲ್ಲ ಒಂದ್ ಕಡೆ ಅಲ್ಪಸಂಖ್ಯಾತರಿಗೆ ಈ ಬಾರಿ ಜಮೀರ್ ಹಠಕ್ಕೆ ಬಿದ್ದಿದ್ರಲ್ಲ, ಅಲ್ಪಸಂಖ್ಯಾತರಿಗೆ ಕೊಡ್ತಾರೆ ಎನ್ನುವಂಥ ಭರವಸೆ ಬಹಳ ದೊಡ್ಡದಾಗಿತ್ತು. ಸೊ ಎಲ್ಲೋ ಒಂದ್ ಕಡೆ ಶಾಮನೂರು ಶಿವಶಂಕರಪ್ಪನವರ ಯಾಕೆ ಕೊಡಬೇಕು ಎನ್ನುವಂಥ ಮಾತುಗಳು ಕೂಡ ಅಲ್ಲಿ ಅಲ್ಪಸಂಖ್ಯಾತರ ವೋಟರ್ಸ್ ಅಲ್ಲಿ, ಅಲ್ಪಸಂಖ್ಯಾತರ ಕೆಲ ಮುಖಂಡರಲ್ಲೇ ಕೇಳಿಬಂತು. ಯಾಕೆ ಇವ್ರಿಗೆ ಜಬ್ಬರ್ ಅವ್ರಿಗೆ ಏನು ಕೊಡಬೇಕು? ಯಾಕಂದ್ರೆ ಇವರು ಶಾಮನೂರು ಶಿವಶಂಕರಪ್ಪನವರು ಕೇವಲ ಪಕ್ಷಕ್ಕೋಸ್ಕರ ದುಡಿದಿರುವಂಥ ಮನುಷ್ಯ ಅಲ್ಲ, ಇಡೀ ದಾವಣಗೆರೆ ಕ್ಷೇತ್ರಕ್ಕೆ ಅಲ್ಪಸಂಖ್ಯಾತರ ಸಮುದಾಯಕ್ಕೂ ಕೂಡ ಅವರ ಕೊಡುಗೆ ಅಪಾರವಾಗಿರುವಂಥದ್ದು. ಸೊ ಹಂಗಾಗಿ ಅವರ ಕುಟುಂಬದಿಂದನೇ ಚುನಾವಣೆಗೆ ಸ್ಪರ್ಧೆ ಮಾಡಲಿ ಎನ್ನುವಂಥ ಅಭಿಪ್ರಾಯವನ್ನು ಕೂಡ ಇಲ್ಲಿ ಅಲ್ಪಸಂಖ್ಯಾತರ ಮತದಾರರು, ಅಲ್ಪಸಂಖ್ಯಾತರ ಕೆಲ ವೋಟರ್ಸ್ಗಳು ಹೇಳಿರುವಂಥದ್ದು. ಸೊ ಹಂಗಾಗಿ ಎಲ್ಲ ಒಂದ್ ಕಡೆ ಇವತ್ತು ಬಿ ಫಾರಂ ಸಲ್ಲಿಸಿರುವಂಥದ್ದು ಸಮರ್ಥ ಅವರು. ಮಗದೊಂದು ಕಡೆ ಕಾಂಗ್ರೆಸ್ನಲ್ಲಿ ತೀರಾ ಯಾರಲ್ಲೂ ಕೂಡ ಕ್ಲಾರಿಟಿ ಇಲ್ಲ. ಅದಕ್ಕೆ ಮಾಧ್ಯಮದವರು ಕೇಳ್ತಾರೆ, ಸರ್ ಏನ್ ಸರ್ ಇನ್ನೂ ಬಿ ಫಾರಂ ಕೊಟ್ಟಿಲ್ಲ, ಆಗ್ಲೇ ನೀವು ನಾಮಪತ್ರ ಸಲ್ಲಿಕೆ ಮಾಡ್ಬಿಟ್ರಲ್ಲ, ಸರ್ ಆಗೊಮ್ಮೆ ಟಿಕೆಟ್ ಏನಾದರೂ ಸಿಗದೇ ಇದ್ರೆ ನೀವು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀರಾ ಎನ್ನುವಂಥ ಪ್ರಶ್ನೆಯನ್ನ ಮಾಧ್ಯಮ ಮಿತ್ರರು ಕೇಳ್ತಾರೆ. ನೋಡಿ ಎಷ್ಟು ಮೆಚ್ಯೂರ್ಡ್ ಆಗಿ ಉತ್ತರ ಕೊಡ್ತಾರೆ ಸಮರ್ಥ ಅಂತ ನೋಡೋದಾದ್ರೆ. ಇಲ್ಲಿ ಚಿಕ್ಕ ಹುಡುಗ ಅಂತೇಳಿ ಎಲ್ಲರೂ ಕೂಡ ಹೇಳ್ತಾರೆ, ಇನ್ನೂ ಚಿಕ್ಕ ಹುಡುಗ, ಚಿಕ್ಕ ವಯಸ್ಸು, ಹೌದು. ಬಟ್ ಆದ್ರೆ ಆ ರಕ್ತ ಇದೆಯಲ್ಲ, ಶಾಮನೂರು ಕುಟುಂಬದ ರಕ್ತ ಇದೆಯಲ್ಲ, ಅದು ಪ್ರೌಢಿಮೆ ಅಂದ್ರೆ ಒಂದು ಮೆಚ್ಯೂರ್ಡ್ ಆಗಿ ಉತ್ತರವನ್ನ ಕೊಡುವಂತ ಆ ಕ್ಷಣ ಆನ್ ದಿ ಸ್ಪಾಟ್ ಅಲ್ಲಿ ಉತ್ತರ ಕೊಡ್ತಾರೆ. ಎಂತ ಪ್ರಶ್ನೆ ಕೇಳ್ತೀರಿ ನೀವು? ಶಾಮನೂರು ಶಿವಶಂಕರಪ್ಪನವ್ರ ಬಗ್ಗೆ ಓದ್ಕೊಳ್ಳಿ, ಅವ್ರ ಪುಸ್ತಕ ಓದ್ಕೊಳ್ಳಿ, ಅವ್ರ ಬಗ್ಗೆ ತಿಳಿದುಕೊಳ್ಳಿ. ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸಿದಂಥವ್ರು ಶಾಮನೂರು ಶಿವಶಂಕರಪ್ಪನವರು. ಅವ್ರ ಮಗ ಇದ್ದೀನಿ ನಾನು. ಹಾಗಾಗಿ ಯಾವುದೇ ಕಾರಣಕ್ಕೂ ಬಿ ಫಾರಂ ತಪ್ಪೋದ್ರಲ್ಲಿ ತಪ್ಪುತ್ತೆ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ. ಟಿಕೆಟ್ ನನಗೆ ಸಿಗುತ್ತೆ, ಇವತ್ತು ನಾಳೆ ಫೈನಲ್ ಆಗುತ್ತೆ, ಟಿಕೆಟ್ ನನಗೆ ಸಿಗುತ್ತೆ ಎನ್ನುವಂಥ ಮಾತನ್ನ ಅಲ್ಲಿ ಸಮರ್ಥ ಅವ್ರು ಹೇಳ್ತಾರೆ. ಅದೇ ರೀತಿ ಅಲ್ಲಿದ್ದಂಥವ್ರು ಕೂಡ ಒಂದು ರೀತಿ ಸಮರ್ಥ ಅವರ ಮಾತು ಕೇಳಿ ಗಲಿಬಿಲಿಗೊಳ್ತಾರೆ. ಅಬ್ಬಾ ಎಂತ ಮೆಚೂರ್ಡ್ ಉತ್ತರ ಕೊಟ್ರಪ್ಪ ಇವರು ಅಂತೇಳಿ ಬಹಳ ಸೌಮ್ಯವಾಗಿ ಉತ್ತರವನ್ನು ಕೊಡ್ತಾರೆ. ಸೊ ಇಷ್ಟು ಒಂದು ರೀತಿ ರಾಜಕೀಯದಲ್ಲಿ ಕಾಂಗ್ರೆಸ್ನಲ್ಲೂ ಕೂಡ ಜಿದ್ದಾಜಿದ್ದಿಗೆ ಕಾರಣವಾಗಿರುವಂಥದ್ದು. ಇದು ಇವತ್ತು ಬಹುತೇಕ ಏನು ಉಸ್ತುವಾರಿ ಆಗಿರುವಂಥ ಸುರ್ಜೇವಾಲಾ ಅವರು ರಾಜ್ಯ ಕಾಂಗ್ರೆಸ್ನ ನಾಯಕರುಗಳ ಜೊತೆಯಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ನಾಯಕರುಗಳ ಜೊತೆ ಕೂಡ ಸಭೆಯನ್ನು ಈಗಾಗಲೇ ನಡೆಸಿದ್ರೆ ಬಹುತೇಕ ಇವತ್ತು ಸಂಜೆ ಅಥವಾ ನಾಳೆ ಹೊತ್ತಿಗೆ ಬಿ ಫಾರಂ ಯಾರಿಗೆ ಸಿಗುತ್ತೆ, ಯಾರ ಅಭ್ಯರ್ಥಿ ಫೈನಲ್ ಆಗುವಂತ ಲಕ್ಷಣಗಳು ಗೋಚರಿಸ್ತಾ ಇರುವಂಥದ್ದು. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಪ್ರಕಾರ 80% 80,000ಕ್ಕೂ ಅಧಿಕ ಮತಗಳಿರುವಂತ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗ್ಬೇಕಾ, ಅಥವಾ ಅಲ್ಪಸಂಖ್ಯಾತರನ್ನು ಕೂಡ ತಮ್ಮಂತೆಯೇ ನೋಡುತ್ತಾ ಅವರೆಲ್ಲರನ್ನು ಕೂಡ ಒಗ್ಗಟ್ಟಿನಿಂದ ತೆಗೆದುಕೊಳ್ಳುತ್ತಾ ಮುಸಲ್ಮಾನರಾಗಿರ್ಬೋದು, ಅಥವಾ ಏನಿಲ್ಲಿ ಲಿಂಗಾಯತ್ಸ್ ಆಗಿರ್ಬೋದು, ಅಥವಾ ಕುರುಬ ಸಮುದಾಯ ಆಗಿರ್ಬೋದು, ಒಟ್ಟಾರೆ ಎಲ್ಲಾ ಸಮಾಜದವರನ್ನು ಸಮಾನವಾಗಿ ಕಾಣ್ತಾ ಎಲ್ಲರನ್ನು ಕೂಡ ಒಗ್ಗಟ್ಟಾಗಿ ಕರೆದುಕೊಂಡು ಈ ಒಂದು ಕ್ಷೇತ್ರವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ದಂತ ಶಾಮನೂರು ಶಿವಶಂಕರಪ್ಪನವರ ಮಗ ಸಮರ್ಥ ಅವರಿಗೆ ಟಿಕೆಟ್ ಸಿಗ್ಬೇಕಾ, ಅಥವಾ ಜಬ್ಬರ್ ಅವರಿಗೆ ಟಿಕೆಟ್ ಸಿಗ್ಬೇಕಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾರೆ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.